ಎಲ್ಲರಿಗೂ ನಮಸ್ಕಾರ. ಮೀನರಾಶಿಯವರ ಜೀವನದಲ್ಲಿ ಮುಂದಿನ 5 ದಿನಗಳು ತುಂಬಾನೇ ವಿಶೇಷವಾಗಿರಲಿವೆ ಅನ್ನೋ ಒಂದು ಮುನ್ಸೂಚನೆ ಇದೆ. ಈ ಸಮಯದಲ್ಲಿ ಅದೃಷ್ಟ ಹೇಗೆ ಬದಲಾಗಬಹುದು, ಯಾವೆಲ್ಲ ಒಳ್ಳೆ ಸುದ್ದಿಗಳು ಕಾದಿವೆ ಅನ್ನೋದ್ರ ಬಗ್ಗೆ ಬನ್ನಿ ಸ್ವಲ್ಪ ವಿವರವಾಗಿ ನೋಡೋಣ. ಹೌದು, ನೀವು ಕೇಳಿದ್ದು ನಿಜ. ಮುಂಬರುವ ಕೇವಲ 5 ದಿನಗಳು. ಈ 5 ದಿನಗಳು ಮೀನರಾಶಿಯವರ ಪಾಲಿಗೆ ಅದೃಷ್ಟವನ್ನೇ ಹೊತ್ತು ತರಲಿವೆ ಅಂತ ಹೇಳಲಾಗ್ತಿದೆ. ತುಂಬ ದಿನಗಳಿಂದ ಆಗದೇ ಇರೋ ಕೆಲಸಗಳು, ಕಾಯ್ತಾ ಇದ್ದ ವಿಷಯಗಳು ಎಲ್ಲವೂ ಇದ್ದಕ್ಕಿದ್ದ ಹಾಗೆ ನಡೆದು ಜೀವನದಲ್ಲಿ ಸಂತೋಷ ತರುವ ಸಾಧ್ಯತೆಯಿದೆ. ಅಷ್ಟೇ ಅಲ್ಲ, ಈ ಅದೃಷ್ಟದ ದಿನಗಳಲ್ಲಿ 1, 2 ಅಲ್ಲ, ಬರೋಬ್ಬರಿ 3 ದೊಡ್ಡ ಶುಭ ಸುದ್ದಿಗಳು ಕೇಳಿಬರುವ ನಿರೀಕ್ಷೆ ಇದೆ. ಈ ಸುದ್ದಿಗಳು ಬಹುಶಃ ಜೀವನದ ದಿಕ್ಕನ್ನೇ ಬದಲಾಯಿಸುವಷ್ಟು ಶಕ್ತಿಶಾಲಿಯಾಗಿರಬಹುದು. ಹಾಗಾದ್ರೆ ಈ ಎಲ್ಲ ಮುನ್ಸೂಚನೆಗಳ ಹಿಂದಿನ ಕಾರಣವಾದ್ರೂ ಏನು? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಮೀನರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತ ತಿಳ್ಕೋಬೇಕಲ್ವಾ? ಮೊದಲು ಮೀನರಾಶಿಯವರ ಸ್ವಭಾವದ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಅವರ ಗುಣಗಳೇ ಅವರ ಅದೃಷ್ಟಕ್ಕೆ ಒಂದು ರೀತಿ ದಾರಿ ಮಾಡಿಕೊಡುತ್ತೆ. ಮೊದಲನೇದಾಗಿ ಮೀನರಾಶಿಯವರು ಅಂದ್ರೆ ಅವರು ಹುಟ್ಟಿನಿಂದಾನೇ ತುಂಬಾ ಬುದ್ಧಿವಂತರು. ಬರೀ ಬುದ್ಧಿವಂತರಷ್ಟೇ ಅಲ್ಲ, ಜೀವನದಲ್ಲಿ ಎಂಥದ್ದೇ ಕಷ್ಟ ಬಂದ್ರೂ ಧೈರ್ಯವಾಗಿ ಎದುರಿಸ್ತಾರೆ. ಜೊತೆಗೆ ಅವರಲ್ಲಿರುವ ಆ ದಯೆ, ಆ ಪ್ರಾಮಾಣಿಕತೆ ಇದೆಯಲ್ಲ, ಅದು ಅವರನ್ನೊಬ್ಬ ಸಹಜ ನಾಯಕರನ್ನಾಗಿ ಮಾಡುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ, ಅವರ ಪ್ರಾಮಾಣಿಕತೆ ಬಗ್ಗೆ. ಮೀನರಾಶಿಯವರಿಗೆ ಸುಳ್ಳು ಹೇಳೋದು ಇಷ್ಟ ಆಗಲ್ಲ. ಅವರು ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಸತ್ಯ ಹೇಳ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ ಅವರ ಈ ನೇರ ನುಡಿನೇ ಕೆಲವೊಮ್ಮೆ ಬೇರೆಯವರಿಗೆ ಇಷ್ಟ ಆಗಲ್ಲ. ಇದರಿಂದ ಶತ್ರುಗಳು ಜಾಸ್ತಿ ಆಗ್ತಾರೆ. ಇವರ ಇನ್ನೊಂದು ಬಹಳ ಮುಖ್ಯವಾದ ಗುಣ ಅಂದ್ರೆ ಜವಾಬ್ದಾರಿ. ಅದರಲ್ಲೂ ತಮ್ಮ ಕುಟುಂಬದ ಸಂತೋಷಕ್ಕೋಸ್ಕರ ತಮ್ಮ ಸ್ವಂತ ಖುಷಿ, ತಮ್ಮ ಅಗತ್ಯಗಳನ್ನೆಲ್ಲ ಬದಿಗಿಟ್ಬಿಡ್ತಾರೆ. ಈ ಥರ ತ್ಯಾಗ ಮಾಡೋ ಸ್ವಭಾವದಿಂದ ಅವರು ಈಗಾಗಲೇ ಜೀವನದಲ್ಲಿ ಸಾಕಷ್ಟು ಕಷ್ಟ ನೋಡಿರ್ತಾರೆ. ಸರಿ, ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ಮೇಲೆ ಈಗಿದ್ದಕ್ಕಿದ್ದಾಗೆ ಯಾಕೀ ಒಳ್ಳೆಯ ಬದಲಾವಣೆ? ಇದಕ್ಕೆ ಕಾರಣ ದೈವಿಕ ಅನುಗ್ರಹ ಅಂತ ಹೇಳಲಾಗ್ತದೆ. ಬನ್ನಿ, ಈ ಅನುಗ್ರಹ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಹಾಗಾದ್ರೆ ಈ ಅದೃಷ್ಟ ಯಾಕೆ ಬರ್ತಿದೆ? ಇದರ ಹಿಂದಿನ ಅಸಲಿ ಕಾರಣವಾದ್ರೂ ಏನು? ಈ ಪವರ್ಫುಲ್ ದೈವಿಕ ಅನುಗ್ರಹಕ್ಕೆ ಮೂಲ ಏನು? ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ? ಮೊದಲನೇ ಕಾರಣ, ಗುರುಗ್ರಹದ ಪ್ರಬಲವಾದ ಪ್ರಭಾವ. ನೋಡಿ, ಮೀನರಾಶಿಗೆ ಅಧಿಪತಿ ಗುರುಗ್ರಹ. ಗುರು ಅಂದ್ರೆ ಜ್ಞಾನ, ಅದೃಷ್ಟ ಎಲ್ಲವನ್ನೂ ತರುವ ಗ್ರಹ. ಅದರಲ್ಲೂ ಈ ಬರ್ತಿರೋ 5 ದಿನಗಳಲ್ಲಿ ಗುರುವಿನ ಪ್ರಭಾವ ತುಂಬಾನೇ ಸ್ಟ್ರಾಂಗ್ ಆಗಿ ಇರ್ಲಿದೆ. ಇನ್ನು ಎರಡನೇ ಕಾರಣ, ಇದು ತುಂಬಾನೇ ಮುಖ್ಯವಾದದ್ದು, ಅದು ಹನುಮಂತನ ವಿಶೇಷ ಕೃಪೆ. ಹೌದು, ಈ 5 ದಿನಗಳಲ್ಲಿ ಮೀನರಾಶಿಯವರ ಮೇಲೆ ಹನುಮಂತನ ಆಶೀರ್ವಾದ ತುಂಬಾನೇ ಇರುತ್ತೆ. ಇದರಿಂದ ಜೀವನದಲ್ಲಿ ತುಂಬಾನೇ ಪಾಸಿಟಿವ್ ಬದಲಾವಣೆಗಳು ಆಗುತ್ತೆ ಅಂತ ನಂಬಲಾಗುತ್ತೆ. ಹಾಗಾದ್ರೆ ಈ ದೈವಿಕ ಅನುಗ್ರಹದಿಂದ ಜೀವನದ ಬೇರೆ ಬೇರೆ ಭಾಗಗಳಲ್ಲಿ ಅಂದ್ರೆ ಫೈನಾನ್ಸ್, ಕೆರಿಯರ್, ಫ್ಯಾಮಿಲಿ ಹೀಗೆ ಯಾವೆಲ್ಲ ಬದಲಾವಣೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನೋಡೋಣ ಬನ್ನಿ. ಮೊದಲಿಗೆ ದುಡ್ಡಿನ ವಿಚಾರ. ಎಲ್ಲರಿಗೂ ಇದೇ ಅಲ್ವಾ ಮುಖ್ಯ? ನೋಡಿ, ಈ ಸಮಯದಲ್ಲಿ ಹಣದ ಹರಿವು ಜಾಸ್ತಿಯಾಗಬಹುದು. ಹಳೆ ಸಾಲಗಳಿಂದ ಮುಕ್ತಿ ಸಿಗೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಅರ್ಧಕ್ಕೆ ನಿಂತೋಗಿದ್ದ ಕೆಲಸಗಳು ಮತ್ತೆ ಶುರುವಾಗಬಹುದು. ತುಂಬಾ ದಿನಗಳಿಂದ ಎಲ್ಲೋ ಸ್ಟಕ್ ಆಗಿದ್ದ ದುಡ್ಡಿದ್ರೆ ಅದೂ ಕೂಡ ವಾಪಸ್ ಬರೋ ಚಾನ್ಸಸ್ ಇದೆ. ಇನ್ನು ಕೆರಿಯರ್ ವಿಷಯಕ್ಕೆ ಬಂದ್ರೆ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಅಡೆತಡೆಗಳೆಲ್ಲ ಕಡಿಮೆಯಾಗಿ ಪ್ರಾಫಿಟ್ಸ್ ಬರೋಕೆ ಶುರುವಾಗತ್ತೆ. ಅದೇ ಕೆಲ್ಸದಲ್ಲಿರೋರ್ಗೆ ಅವರು ಪಟ್ಟ ಕಷ್ಟಕ್ಕೆ ಒಂದು ಒಳ್ಳೆ ಗುರ್ತಿಸುವಿಕೆ ಸಿಗಬಹುದು. ಸ್ಯಾಲರಿ ಹೈಕ್ ಅಥವಾ ಪ್ರಮೋಷನ್ ಕೂಡ ಆಗೋ ಸಾಧ್ಯತೆ ಇದೆ. ಇನ್ನು ಸ್ಟೂಡೆಂಟ್ಸ್ಗೆ ಕೂಡ ಇದು ತುಂಬಾ ಒಳ್ಳೆ ಸಮಯ. ಮನೆಯಲ್ಲಿ ಅಂದ್ರೆ ಕುಟುಂಬದಲ್ಲಿ ಹಳೆಯ ಜಗಳ, ಸಮಸ್ಯೆಗಳೆಲ್ಲ ಬಗೆಹರಿದು ಶಾಂತಿ, ನೆಮ್ಮದಿ ವಾಪಸ್ ಬರುತ್ತೆ. ಮದುವೆ ಆಗದೇ ಇರೋರಿಗೆ ಒಳ್ಳೊಳ್ಳೆ ಮದುವೆ ಪ್ರಪೋಸಲ್ಸ್ ಬರೋ ಸಾಧ್ಯತೆ ಇದೆ. ಹಾಗೆ ಮಕ್ಕಳಿಗಾಗಿ ಕಾಯ್ತಾ ಇರೋ ದಂಪತಿಗಳಿಗೆ ಒಂದು ಒಳ್ಳೆ ಸುದ್ದಿ ಸಿಗ್ಬೋದು. ಸರಿ, ಈ ಒಳ್ಳೆ ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಕೆಲವು ಟಿಪ್ಸ್ ಮತ್ತೆ ಕೆಲವು ವಾರ್ನಿಂಗ್ಸ್ ಕೂಡ ಇದೆ. ಬನ್ನಿ, ಅದರ ಬಗ್ಗೆನೂ ತಿಳ್ಕೊಳ್ಳೋಣ. ನೋಡಿ, ಒಂದು ತುಂಬಾ ಸಿಂಪಲ್ ಆದ ಪರಿಹಾರ ಇದೆ. ಜೇಬಲ್ಲಿ 2 ಲವಂಗ ಇಟ್ಕೊಂಡ್ರೆ ದುಡ್ಡು ಕಾಸಿನ ವಿಚಾರದಲ್ಲಿ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ. ಇದು ಒಂದು ನಂಬಿಕೆ ಅಷ್ಟೇ, ಆದ್ರೂ ಒಂದು ಪಾಸಿಟಿವ್ ಎನರ್ಜಿ ತರೋದಕ್ಕೆ ಹೆಲ್ಪ್ ಆಗಬಹುದು. ಆದ್ರೆ ಕೆಲವು ವಾರ್ನಿಂಗ್ಸ್ ಕೂಡ ಇದೆ, ಇದನ್ನ ಗಮನದಲ್ಲಿಟ್ಕೊಳ್ಳಿ. ಮೊದಲನೇದಾಗಿ, ಮಾತಾಡುವಾಗ ಸ್ವಲ್ಪ ಹುಷಾರು, ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಅದರಲ್ಲೂ ಟಿ ಮತ್ತೆ ಎಸ್ ಅಕ್ಷರದಿಂದ ಶುರುವಾಗೋ ಹೆಸರಿನವರ ಜೊತೆ ಡೀಲ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ಇರ್ಲಿ. ಪ್ರಯಾಣ ಮಾಡುವಾಗ ಮತ್ತೆ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಕೇರ್ ತಗೊಳ್ಳಿ.
ಇನ್ನು ಲಕ್ಕಿ ಎಲಿಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಬಣ್ಣಗಳಲ್ಲಿ ಹಸಿರು, ಕೆಂಪು, ಹಳದಿ, ನೀಲಿ, ಬಿಳಿ ಮತ್ತೆ ಪಿಂಕ್ ಇವೆಲ್ಲ ಅದೃಷ್ಟದ ಬಣ್ಣಗಳು. ನಂಬರ್ಸ್ ಅಂತ ಬಂದ್ರೆ 2, 5 ಮತ್ತೆ 8. ಏನಾದ್ರೂ ಹೊಸ ಕೆಲಸ ಶುರು ಮಾಡಬೇಕು ಅಂದ್ರೆ ಗುರುವಾರ ಅಥವಾ ಶನಿವಾರ ತುಂಬಾ ಒಳ್ಳೆ ದಿನ. ಕೊನೆಯದಾಗಿ ಒಂದು ಮುಖ್ಯವಾದ ಸಲಹೆ ಏನಂದ್ರೆ ದಾನ ಮಾಡೋದು. ಕೋತಿಗಳಿಗೆ ಅಥವಾ ಹಸುಗಳಿಗೆ ಏನಾದ್ರೂ ತಿನ್ನೋಕೆ ಕೊಡೋದು ಪುಣ್ಯದ ಕೆಲ್ಸ ಅಂತ ಹೇಳ್ತಾರೆ. ಇದರಿಂದ ಬರ್ತಿರೋ ಆಶೀರ್ವಾದ ಇನ್ನಷ್ಟು ಹೆಚ್ಚಾಗುತ್ತೆ ಅಂತೆ. ಜೀವನದಲ್ಲಿ ಬರೋ ಅಡೆತಡೆಗಳು ದೂರ ಆಗ್ಬಹುದು. ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಕೊನೆಗೆ ಒಂದು ಪ್ರಶ್ನೆ ತಲೆಯಲ್ಲಿ ಬರುತ್ತೆ ಅಲ್ವಾ? ಜ್ಯೋತಿಷ್ಯ ಅನ್ನೋದು ನಮಗೆ ಕೇವಲ ಒಂದು ಗೈಡೆನ್ಸಾ ಅಥವಾ ನಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಮೊದಲೇ ಫಿಕ್ಸ್ ಆಗಿರುತ್ತಾ? ಇದ್ರ ಬಗ್ಗೆ ಯೋಚನೆ ಮಾಡೋಕೆ ಇದೊಂದು ಒಳ್ಳೆ ಅವಕಾಶ.